ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಅಪ್ಪಂದು 4ನೇ ವರ್ಷದ ಪುಣ್ಯ ಸ್ಮರಣೆ. ನಾವು ಹಿಂದಿನ ದಿನವೇ ಸಮಾಧಿ ಎಲ್ಲ ಕ್ಲೀನ್ ಮಾಡಿದ್ವಿ. ನಮ್ಮ ಮನೆ ಹತ್ರನೇ ನಮ್ಮ ಅಪ್ಪನ ಸಮಾಧಿ ಇರೋದು. ನಾವು ನಮ್ಮ ಅಪ್ಪನ ಸಮಾಧಿ ಅನ್ನೋದಕ್ಕಿಂತ ನಮ್ಮ ಅಪ್ಪನ ದೇವಸ್ಥಾನ ಅಂತ ಕರಿತೀವಿ. ನಾವು ನಮ್ಮ ತಂಗಿರು ನಮ್ಮಮ್ಮ ಎಲ್ಲ ತುಂಬ ಬೇಜಾರಾಗುತ್ತೆ. ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಒಂದೊಂದು ಟೈಮಲ್ಲಿ. ನಮ್ಮ ಅಪ್ಪನ ಫೋಟೋಗೆ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದ್ದೀವಿ. ಇದೇ ಫಸ್ಟ್ ಟೈಮು ನಾವು ನಾನ್ ವೆಜ್ ಮಾಡಿರೋದು. 4ನೇ ವರ್ಷ ಅಂತ ನಾವು ನಾನ್ ವೆಜ್ ಮಾಡ್ತಾ ಇರಲಿಲ್ಲ, ಸ್ವೀಟ್ನೇ ಮಾಡ್ತಾ ಇದ್ದಿದ್ದು. ನೀವೆಲ್ಲ ಯಾರ್ಯಾರು ನಾನ್ ವೆಜ್ ಮಾಡ್ತೀರಾ ಅಂತ ಹೇಳಿ ನನಗೆ. ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ಜಾಸ್ತಿ, ಅವ್ರದ್ದು ಗಲಾಟೆನೇ ಜಾಸ್ತಿ ಇರುತ್ತೆ ಇಲ್ಲಿ. ನೀನು ಫ್ರಾಕ್ ಹಾಕೊಂಡಿದ್ಯಾ? ಮಮ್ಮ ಸೀರೆ ಹಾಕೊಂಡಿದ್ದಾಳೆ. ನೀನು ಅಕ್ಕವ್ರ ಸ್ಕೂಲ್ ಸೇರ್ಕೊಂಡ? ಯಾಕೆ? ಎಲ್ರಿಗೂ ಬೇಜಾರಾಗಿತ್ತು, ಆದರೆ ಬೇಜಾರು ತೋರಿಸ್ಕೊಂಡಿಲ್ಲ. ಎಲ್ಲರೂ ಖುಷಿಯಾಗೇ ಇದ್ವಿ ನಾವೆಲ್ಲರೂ. ಒಬ್ಬರು ಬೇಜಾರು ಮಾಡ್ಕೊಂಡ್ರೆ ಇನ್ನೊಬ್ರು ಬೇಜಾರು ಮಾಡ್ಕೋತಾರೆ, ಒಬ್ಬರು ಹತ್ರ ಇನ್ನೊಬ್ರು ಹತ್ತಾರೆ ಅಂದ್ಬಿಟ್ಟು ನಾವು ಯಾರು ಬೇಜಾರನ್ನ ತೋರಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಖುಷಿಯಾಗೇ ಇದ್ದೀವಿ. ಮತ್ತೆ ನಮ್ಮ ಅಪ್ಪಾಜಿ 4ನೇ ಪುಣ್ಯ ಸ್ಮರಣೆ. ಆದರೂ ಒಂದೊಂದು ಟೈಮಲ್ಲಿ ಅಪ್ಪ ಇರಬೇಕಿತ್ತು. ಅಪ್ಪ ಇಲ್ಲ ಅಂದರೆ ಅದ್ರ ನೋವು ಹೇಳೋಕ್ಕಾಗಲ್ಲ, ತುಂಬ ನೋವಾಗುತ್ತೆ. ಕರ್ಪೂರನೂ ಇತ್ತು, ಅದು ಹಾಕೊಳ್ಳಿ. ಒಂದ್ ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ತಗೊಳ್ರಪ್ಪ. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಏನೇನು ಇಷ್ಟನೋ ಅದನ್ನೆಲ್ಲ ತಗೊಂಡು ತಿಂತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. 11 ಗಂಟೆ ಆಗಿತ್ತು. ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಡೈರೆಕ್ಟ್ ಊಟನೇ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ನನ್ನ ತಂಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಬಿರಿಯಾನಿ, ಚಿಕನ್ ಚಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಫಸ್ಟ್ ಅದು ತಿನ್ನೋದು ನಾನು ಚೆನ್ನಾಗಿರುತ್ತೆ. ಕವಿತಿನ ಸಾರೇನ ಓಕೆ ಅಮ್ಮ. ನನ್ನ ಚಿಕ್ಕ ತಂಗಿ ಮಾತ್ರ ನಾನ್ ವೆಜ್ ತಿನ್ನಲಿಲ್ಲ. ಅವಳು ಯಕ್ಷಗಾನ ಡ್ಯಾನ್ಸಿಗೆ ಸೇರಿಕೊಂಡಿದ್ಲು, ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅವಳು ಅದಕ್ಕೆ ನಾನ್ ವೆಜ್ ತಿಂದಿಲ್ಲ. ಅವಳು ಬಸ್ಸಾರು, ಅನ್ನ, ಪಾಯಸ ತಿಂದಳು. ಎಲ್ಲರೂ ಒಂದು ಕಡೆ ಸೇರಿದಾಗ ಏನೇನೋ ಮಾತಾಡ್ತೀವಿ, ಖುಷಿಯಾಗಿರ್ತೀವಿ. ಖುಷಿಯಾದ ಕ್ಷಣಗಳನ್ನ ಹಂಚ್ಕೋತೀವಿ, ದುಃಖದ ಕ್ಷಣಗಳನ್ನ ಹಂಚ್ಕೋತೀವಿ. ನೀವು ಹೀಗೆ ಮಾಡ್ತೀರಾ ಅಲ್ವಾ? ಕಮೆಂಟ್ ಮಾಡಿ. ನಮ್ಮ ಮನೆಯವರು ಹೋಗ್ತಾಯಿದ್ರು, ಅವ್ರಿಗೆ ನಾಯಿ ಓಡಿಸ್ಕೊಬಂತು, ಅದಕ್ಕೆ ಈ ರೀತಿ ನಗ್ತಾಯಿದ್ದೀವಿ ನಾವೆಲ್ಲ.